ನೀತಿ ನಿಜಾಯಿತಿ ಯಾರಿಗ್ ಬೇಕು ಗೆದ್ರೆ ಸಾಕು ಅಂತ ಆಡೋರು ಕೆಲವರಾದ್ರು 4 stars ಊಟ ಸಾಲಿಲ್ಲ ನಮ್ಗೆ ಯಾರಿಗೂ ಯಾವ ಕೆಲಸವನ್ನು ಮಾಡಿಲ್ಲ. ನಾವು ಸ್ಟಾರ್ ಕೊಡ್ಬೇಕಾದ್ರೆ ಅವರ ಆಕ್ಟಿವಿಟೀಸ್ ಸರಿಯಾಗಿ ಜಡ್ಜ್ ಮಾಡಿಲ್ವೋ. ಮೋಸದಿಂದ ಗೆದ್ದಾಗ ಖುಷಿ ಸಿಗುತ್ತೆ. ನನ್ನಲ್ಲಿ ಬೇರೆ ಬಲ್ಲ ಸುಮ್ಮನೆ ಮಾಡಿದ ಕೆಲಸಕ್ಕೆ ಕರ್ಮ ಬಂದು ಹಿಡ್ಕೊಳ್ಳುತ್ತೆ. ಹಾಯ್ ಹಲೋ ನಮಸ್ಕಾರ. ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣ್. 3ನೇ ಬಾರಿ ಕ್ಯಾಪ್ಟನ್ ಆಗಿದ್ದೀನಿ ಅಂತ ಖುಷಿಯಾಗಿರುವ ಭವ್ಯಗೆ ಇವತ್ತು ಕಿಚ್ಚನ ಕ್ಲಾಸ್. ಚೈತ್ರ ತಂಡ ಸಿಬ್ಬಂದಿ ಆಗಿದ್ದಾಗ ಅವರ ಸರ್ವಿಸ್ಗೆ ಹೆಚ್ಚು ಅಂಕ ಕೊಡದೆ ಭವ್ಯ ತಂಡ ಮೋಸ ಮಾಡಿದ್ದ. ಧನ್ರಾಜ್ ಮಾಡಿದ ಆತ್ಮಾವಲೋಕನದಲ್ಲಿ ಎಷ್ಟು ಸರಿಯಿತ್ತು, ಎಷ್ಟು ತಪ್ಪಿತ್ತು. ಕ್ಯಾಪ್ಟನ್ಸಿ ಆಟದಲ್ಲಿ ಬೇರೆ ಗೊನೆಯಿಂದ ಬಿದ್ದ ಚೆಂಡನ್ನ ಹಿಡಿದು ಎಡವಿದ್ಲ ಭವ್ಯ. ಮೋಸ ಮಾಡಿ ಕ್ಯಾಪ್ಟನ್ ಆದ ಭವ್ಯಗೆ ತಾನು ಮಾಡಿದ್ದು ತಪ್ಪು ಅನ್ನೋದು ಗೊತ್ತೋ ಗೊತ್ತಿಲ್ವೋ ಅಥವಾ ಗೊತ್ತಿದ್ರೂ ಮಾಡಿರುವಂತಹ ನಾಟಕನ ಇದು. ಸುದೀಪ್ ಅವರು ಫುಟೇಜ್ ನ ತೋರಿಸಿ ಮತ್ತೆ ಕ್ಯಾಪ್ಟನ್ಸಿ ಆಟವನ್ನ ಏರ್ಪಾಡು ಮಾಡ್ತಾರ. ಹಾಗಾದ್ರೆ ವೀಕೆಂಡ್ ನಲ್ಲಿ ಯಾರಾಗ್ತಾರೆ ಕ್ಯಾಪ್ಟನ್? ಭವ್ಯ ಮುಖಕ್ಕೆ ಮಂಗಳಾರತಿ ಮಾಡ್ತಾರ? ಕಾದ್ ನೋಡೋಣ. ಇನ್ನು ಮತ್ತೊಂದು ಕಡೆ ಹನುಮಂತನಿಗೆ ಕಳಪೆ ಕೊಟ್ಟಿದ್ದಕ್ಕೆ ಸುದೀಪ್ ಅವರು ಮನೆ ಮಂದಿಗೆ ಕ್ಲಾಸ್ ತೆಗೆದುಕೊಳ್ತಾರ. ವಿಕ್ಕಿ, ಭವ್ಯ, ರಜತ್ ಇವರ ಟಾರ್ಗೆಟ್ ಆಟದ ಅಸಲಿ ಬಣ್ಣ ಬಯಲು ಮಾಡ್ತಾರ ಕಿಚ್ಚ. ಈ ವಾರ ಕಿಚ್ಚನ ಚಪ್ಪಾಳೆ ಹನುಮಂತನ ದೋಸ್ತ ಧನ್ರಾಜ್ಗೆ ಸಿಗುತ್ತಾ? ಏನಾಗ್ಬೋದು ಬನ್ನಿ ನೋಡೋಣ. ಒಂದ್ ಕಡೆ ಹನುಮಂತನಿಗೆ ಕಳಪೆ ಕೊಟ್ಟಿದ್ದಕ್ಕಾಗಿ ಧನ್ರಾಜ್ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಮತ್ತೊಂದು ಕಡೆ ಈ ವಾರ ತನ್ನ ದೋಸ್ತ ಧನ್ರಾಜ್ ಉತ್ತಮ ಪಡೆದಿರೋದಕ್ಕಾಗಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇರುವಂತಹ ಹನುಮಂತು. ತದನಂತರ ಹನುಮಂತು ಒಂದ್ ಮಾತು ಹೇಳ್ತಾರೆ ನೋಡಿ, ಈ ವಾರ ನಾನು ಕಳಪೆ, ನೀನು ಉತ್ತಮ, ಆದ್ರೆ ನೋಡು ನಿನಗೂ 9 ವೋಟ್, ನನಗೂ 9 ವೋಟ್, ಎಂತ ವಾರ ಅಲ್ಲ ಇದು ಅಂತ ಹೇಳಿ ಹನುಮಂತು ಹೇಳ್ತಾರೆ. ಬಿಗ್ ಬಾಸ್ ಈ ವಾರ ಆರಂಭ ಆಗ್ತಾ ಇದ್ದಂತೆ ಈ ವಾರದ ಟಾಸ್ಕ್ ನಲ್ಲಿ ಸ್ಪರ್ಧಿಗಳನ್ನ 2 ತಂಡಗಳನ್ನಾಗಿ ರಚಿಸಿ ರೆಸ್ಟೋರೆಂಟ್ ಗೇಮ್ ಅನ್ನ ಆಯೋಜನೆ ಮಾಡಿದ್ರು. ಇಲ್ಲಿ ಭವ್ಯ ತಂಡ ಸಿಬ್ಬಂದಿಗಳಾಗಿದ್ದಾಗ ಅತಿಥಿಗಳಾಗಿ ಬಂದಿರುವಂತಹ ಚೈತ್ರ ತಂಡಕ್ಕೆ ಅವರು ಸರಿಯಾಗಿ ಅತಿಥಿ ಸತ್ಕಾರ ಮಾಡಲಿಲ್ಲ ಅನ್ನೋ ಒಂದು ಆರೋಪ ಇಲ್ಲಿ ಭವ್ಯ ತಂಡದ ಮೇಲಿದೆ. ಯಾಕೆ ಅಂತಂದ್ರೆ ಇಲ್ಲಿ ಚೈತ್ರ ತಂಡ ಅತಿಥಿಗಳಾಗಿರೋ ಕಾರಣಕ್ಕಾಗಿ ಅವ್ರು ಏನೇ ಕೇಳಿದ್ರು, ಅವರು ಏನಾದ್ರೂ ಹೇಳಿದ್ರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಮತ್ತು ಅವರನ್ನ ಕೇಳಿದ ಅವರು ಕೊಡಬೇಕಾಗಿರುವಂತಹ ಕರ್ತವ್ಯ ಇಲ್ಲಿ ಭವ್ಯ ತಂಡದ್ದಾಗಿರುತ್ತೆ. ಯಾಕೆ ಅಂತಂದ್ರೆ ಇವರು ರೆಸ್ಟೋರೆಂಟ್ ನ ಸಿಬ್ಬಂದಿಗಳಾಗಿರ್ತಾರೆ, ಸೇವೆ ಸಲ್ಲಿಸುವುದಕ್ಕಾಗಿಯೇ ಇವರು ಇರ್ತಾರೆ. ಆದ್ರೆ ಇವರ ಕೆಲಸವನ್ನ ಸರಿಯಾಗಿ ಮಾಡಲಿಲ್ಲ ಅನ್ನೋದು ಇಲ್ಲಿ ಭವ್ಯ ತಂಡದ ಮೇಲೆ ಆರೋಪ ಇದೆ. ಈ ಆರೋಪವನ್ನ ಬೇರೆ ಯಾರು ಮಾಡಿಲ್ಲ. ಇಲ್ಲಿ ತಂಡದ ಸದಸ್ಯನಾಗಿರುವಂತಹ ಧನ್ರಾಜ್ ಅವರೇ ಆತ್ಮಾವಲೋಕನ ಮಾಡಿದಾಗ ಹೊರಬಂದಿರುವಂತಹ ವಿಚಾರ ಇದು. ಧನ್ರಾಜ್ ಅವರು ಹೇಳ್ತಾರೆ, ಇಲ್ಲಿ ರೆಸ್ಟೋರೆಂಟ್ ನ ಸಿಬ್ಬಂದಿಗಳಾಗಿ ನಾವು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ತಂಡದ ಸದಸ್ಯರಾಗಿರುವಂತಹ ತ್ರಿವಿಕ್ರಮ್ ಆಗಿರ್ಬೋದು, ಭವ್ಯ ಆಗಿರ್ಬೋದು, ರಜತ್ ಆಗಿರ್ಬೋದು, ಮೋಕ್ಷಿತಾ, ಇವ್ರು ಯಾರು ಕೂಡ ಮನಸ್ಪೂರ್ವಕವಾಗಿ ಕೆಲಸವನ್ನ ಮಾಡಲಿಲ್ಲ. ಮತ್ತೆ ನಾವ್ ಯಾಕೆ ಅವ್ರಿಗೆ ಕೆಲಸ ಮಾಡ್ಕೊಡ್ಬೇಕು, ನಾವ್ ಯಾಕೆ ಅವರಿಗೆ ಸರ್ವಿಸ್ ಅನ್ನ ಕೊಡಬೇಕು ಅನ್ನೋ ಮೈಂಡ್ ಸೆಟ್ ನಲ್ಲೇ ಇವರು ಕೆಲಸವನ್ನ ಮಾಡಿದ್ರು. ಜೊತೆಗೆ ಟಾರ್ಗೆಟ್ ಅನ್ನು ಕೂಡ ಮಾಡಿದ್ರು ಅಂತ ಹೇಳಿ ಇಲ್ಲಿ ಧನ್ರಾಜ್ ಅವರು ಇಲ್ಲಿ ಕಳಪೆ ಮತ್ತು ಉತ್ತಮವನ್ನ ಕೊಡುವಂತ ಚಟುವಟಿಕೆಯಲ್ಲಿ ಈ ಒಂದು ವಿಷಯವನ್ನ ಬಹಿರಂಗ ಮಾಡಿದ್ದಾರೆ. ಸೊ ಈ ವಿಚಾರ ಇಲ್ಲಿ ವೀಕೆಂಡ್ ನಲ್ಲಿ ಬರುವಂತ ಪಂಚಾಯಿತಿಯಲ್ಲಿ ಹೈಲೈಟ್ ಆಗಿದೆ. ಯಾಕಂತಂದ್ರೆ ವೀಕೆಂಡ್ ಪಂಚಾಯಿತಿಯ ಪ್ರೋಮೋ ತುಣುಕಿನಲ್ಲಿ ಈ ಒಂದು ವಿಷಯ ಕೂಡ ಅಡಗಿದೆ. ಅದರ ಜೊತೆಗೆ ಇಲ್ಲಿ ಭವ್ಯ ತಂಡ ಚೈತ್ರ ತಂಡಕ್ಕೆ ನಾವ್ ಯಾಕೆ ಅವರಿಗೆ ಸರ್ವಿಸ್ ಕೊಡಬೇಕು ಅನ್ನೋ ಈಗೋಯಿಸಂ ನಲ್ಲಿ ಇವರು ಆಟವನ್ನ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಆದ್ರೆ ಇಲ್ಲಿ ಚೈತ್ರ ತಂಡ ಅತಿಥಿಗಳಾಗಿದ್ರು ಸಹಿತ ಅವರಿಗೆ ಕೊಡಬೇಕಾಗಿರುವಂತಹ ಸವಲತ್ತುಗಳನ್ನ ಕೊಟ್ಟಿಲ್ಲ, ಫೆಸಿಲಿಟೀಸ್ ಗಳನ್ನು ಕೂಡ ಕೊಟ್ಟಿಲ್ಲ, ಮತ್ತೆ ಅವರಿಗೆ ಸರಿಯಾದ ಸೇವೆಯನ್ನು ಕೂಡ ಮಾಡಿಲ್ಲ, ಮತ್ತೆ ಮನಸ್ಪೂರ್ವಕವಾಗಿ ಅವರಿಗೆ ಸೇವೆಯನ್ನ ಕೊಡದೆ ಇದ್ರೂ ಸಹಿತ ಚೈತ್ರ ತಂಡ ಇಲ್ಲಿ ದೊಡ್ಡ ಮನಸ್ಸು ಮಾಡಿ ಭವ್ಯ ತಂಡಕ್ಕೆ 6 ಅಂಕಗಳನ್ನ ಕೊಟ್ಟಿರ್ತಾರೆ. ಆದ್ರೆ ಇಲ್ಲಿ ಭವ್ಯ ತಂಡ ಮಾಡೋದೇನು, ಇವರು ಅತಿಥಿಗಳಾಗಿ ಬಂದಿರುವಂತಹ ಸಂದರ್ಭದಲ್ಲಿ ಚೈತ್ರ ತಂಡ ಅಚ್ಚುಕಟ್ಟಾಗಿ ಸಿಬ್ಬಂದಿಗಳಾಗಿದ್ದಾಗ ಅವರು ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿ ಕೆಲಸವನ್ನ ಮಾಡ್ತಾರೆ. ಮತ್ತೆ ಯಾವುದೇ ಸಂದರ್ಭದಲ್ಲೂ ಅವರು ಕುಗ್ಗೋದಿಲ್ಲ, ಮತ್ತೆ ಬಗ್ಗೋದಿಲ್ಲ, ಮತ್ತೆ ಯಾರಾದ್ರೂ ಅವ್ರನ್ನ ಟ್ರಿಗರ್ ಮಾಡಿದ್ರು ಸಹಿತ ಅದಕ್ಕೆ ಕೋಪವನ್ನು ಕೂಡ ಮಾಡ್ಕೊಂಡಿಲ್ಲ, ಮತ್ತೆ ಅದಕ್ಕೆ ಯಾವುದಕ್ಕೂ ಕೂಡ ಅವರು ರಿಯಾಕ್ಟ್ ಮಾಡದೆ ಅವರು ಸಮಾನ ಮನಸ್ಥಿತಿಯಿಂದ ಅವರು ಕೆಲಸವನ್ನ ಮಾಡಿದ್ದು ಉಂಟು. ಸಿಬ್ಬಂದಿಗಳಾಗಿ ಅವರು ಯಾವ ರೀತಿಯಾಗಿ ಸೇವೆಯನ್ನ ಸಲ್ಲಿಸಬೇಕು ಆ ಕರ್ತವ್ಯವನ್ನ ಅವರು ಸರಿಯಾಗಿ ನಿಭಾಯಿಸಿದ್ದಾರೆ. ಮತ್ತೆ ಇಲ್ಲಿ ಬಂದಿರುವಂತಹ ಅತಿಥಿಗಳಿಗೆ ಗೌರವಯುತವಾಗಿ ಅವರು ಟ್ರೀಟ್ ಮಾಡಿದ್ದಾರೆ. ಆದ್ರೆ ಇಷ್ಟೆಲ್ಲ ಕೆಲಸವನ್ನ ಮಾಡಿರುವಂತಹ ಚೈತ್ರ ತಂಡಕ್ಕೆ ಭವ್ಯ ತಂಡ ಕೊಟ್ಟಿರುವಂತಹ ಅಂಕಗಳೆಷ್ಟು ಅಂತಂದ್ರೆ ಬರೀ 4 ಸ್ಟಾರ್ಗಳನ್ನ ಕೊಟ್ಟಿದ್ದಾರೆ. ಸೊ ಈ ವಿಚಾರ ಇಲ್ಲಿ ವೀಕೆಂಡ್ ನ ಪಂಚಾಯಿತಿಯಲ್ಲಿ ಭವ್ಯ ತಂಡಕ್ಕೆ ಚೀತು ಅಂತ ಹೇಳಬಹುದು ಅನ್ನೋದಿದೆ. ಮತ್ತೊಂದು ವಿಚಾರ ಏನು ಅಂತ ಅಂದ್ರೆ ಇಲ್ಲಿ ಕ್ಯಾಪ್ಟನ್ಸಿ ಓಟದಲ್ಲಿರುವಂತಹ ಭವ್ಯ ಆಗಿರ್ಬೋದು, ಮೋಕ್ಷಿತಾ, ರಜತ್, ತ್ರಿವಿಕ್ರಮ್ ಮತ್ತೆ ಧನ್ರಾಜ್ ಅವರು ಇವರೆಲ್ಲರೂ ಕೂಡ ಕ್ಯಾಪ್ಟನ್ಸಿ ಓಟದಲ್ಲಿದ್ರು. ಕ್ಯಾಪ್ಟನ್ಸಿ ಆಟ ಆಡುವಂತ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಇಲ್ಲಿ ಭವ್ಯ ಮೊದಲ ಹಂತದಲ್ಲೇ ಇವರು ಕ್ಯಾಪ್ಟನ್ಸಿ ಓಟದಿಂದ ಹೊರಗೆ ಹೋಗಬೇಕಾಗಿತ್ತು. ಆದ್ರೆ ಇಲ್ಲಿ ಮೋಕ್ಷಿತಾ ಮಾತ್ರ ಇವರು ಕ್ಯಾಪ್ಟನ್ಸಿ ಓಟದಿಂದ ಅವರು ಹೊರಗೆ ಉಳಿತಾರೆ. ಯಾಕೆ ಅಂತಂದ್ರೆ ಭವ್ಯ ಅವರು ಹಿಡಿದಿರುವಂತ ಚೆಂಡು ಬೇರೆ ಗುಣೆಯಿಂದ ಬಿದ್ದಿರುವಂತ ಚೆಂಡಾಗಿರುತ್ತೆ. ಸೊ ಆ ಚೆಂಡನ್ನ ಅವರು ಹಿಡಿದುಕೊಂಡು ಇಲ್ಲಿ ಕ್ಯಾಪ್ಟನ್ಸಿ ಓಟದಲ್ಲಿ ಅವರು ಚೆನ್ನಾಗಿ ಆಟ ಆಡಿ ಅವರೇ ಕ್ಯಾಪ್ಟನ್ ಆಗ್ತಾರೆ. ಸೊ ಈ ವಿಚಾರ ಇಲ್ಲಿ ಶಾಕಿಂಗ್ ಕೂಡ ಆಗಿತ್ತು. ಮತ್ತೆ ಕೆಲವರು ಈ ಆಟವನ್ನ ಮೋಸದ ಆಟ ಅಂತ ಹೇಳಿ ಗಾಸಿಪ್ ಮಾಡ್ತಾ ಇದ್ದಾರೆ, ಚರ್ಚೆನ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಆ ಆಟದಲ್ಲಿ ಏನಿತ್ತು ಅಂತಂದ್ರೆ ಬಿಗ್ ಬಾಸ್ ಹೇಳಿರುವಂತಹ ಯಾವ ಒಂದು ಗೊಣೆಯನ್ನ ಸೂಚಿಸಿರ್ತಾರಲ್ಲ ಆ ಗೊಣೆಯಿಂದ ಬೀಳುವಂತ ಚೆಂಡುಗಳನ್ನ ಮಾತ್ರ ಇವರು ಆಯ್ಕೆ ಮಾಡ್ಕೊಳ್ಬೇಕು, ಆಟವನ್ನ ಆಡಬೇಕು ಅನ್ನೋದು ಇಲ್ಲಿ ಆಟದ ನಿಯಮ ಆಗಿರುತ್ತೆ. ಆದ್ರೆ ಆಟದ ನಿಯಮವನ್ನ ಹೊರತುಪಡಿಸಿ ಭವ್ಯ ಬೇರೆ ಗೊಣೆ ಅಂತಂದ್ರೆ ಇಲ್ಲಿ ಈ ಒಂದು ಗೊಣೆಯನ್ನ ಟಚ್ ಮಾಡಿದಾಗ ಬೇರೆ ಗೊಣೆಯು ಕೂಡ ಅಲ್ಲಾಡಿದ್ದೆ. ಸೊ ಆ ಸಂದರ್ಭದಲ್ಲಿ ಬೇರೆ ಗೊಣೆಯಿಂದ ಬಿದ್ದಿರುವಂತಹ ಚೆಂಡನ್ನ ಹಿಡಿದುಕೊಂಡು ಭವ್ಯ ಇಲ್ಲಿ ಆಟವನ್ನ ಕಂಪ್ಲೀಟ್ ಮಾಡಿರುವಂತಹ ರೀತಿಗೆ ಕೆಲವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಇಲ್ಲಿ ಸೂಕ್ಷ್ಮ ವಿಚಾರ ಏನು ಅಂತಂದ್ರೆ ಭವ್ಯ ಹೇಳ್ತಾರೆ ಇದು ಬೇರೆ ಗೊಣೆಯಿಂದ ಬಿದ್ದಿರೋದಾ ಅಥವಾ ಇದೇ ಗೊಣೆಯಿಂದ ಬಿದ್ದಿರೋದಾ ಗೊತ್ತಿಲ್ಲ, ಮತ್ತೆ ಇವ್ರು ಯಾರಾದ್ರೂ ತಳ್ಳಾಡುವಂತ ಸಂದರ್ಭದಲ್ಲಿ ಇವ್ರ ಕೈಯಿಂದ ಪಾಸ್ ಆಗಿ ಬಿದ್ದಿರುವಂತಹ ಚೆಂಡ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಲ್ಲಿ ಬಿದ್ದಿರುವಂತಹ ಚೆಂಡನ್ನ ನಾನು ಹಿಡಿದುಕೊಂಡು ನಾನು ಆಟ ಮುಗಿಸಿದೆ ಅಂತ ಹೇಳಿ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸರಿಯಾಗಿ ಫುಟೇಜ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಭವ್ಯ ಮೋಸ ಮಾಡಿದ್ದಾಳೆ ಅಂತ. ಅಂದ್ರೆ ಅದು ಬೇರೆ ಗೊಣೆಯಿಂದ ಬಿದ್ದಿರುವಂತ ಚೆಂಡನ್ನ ಆಯ್ಕೆ ಮಾಡಿಕೊಂಡು ಅವರು ಆಟವನ್ನ ಕಂಪ್ಲೀಟ್ ಮಾಡಿದ್ದಾರೆ. ಆದ್ರೆ ಭವ್ಯಗೆ ಬೇರೆ ಗೊಣೆಯಿಂದ ಬಿದ್ದಿರುವಂತಹ ಚೆಂಡು ಅನ್ನೋದು ಗೊತ್ತಿದೆಯೋ ಗೊತ್ತಿಲ್ವೋ ಅಥವಾ ಗೊತ್ತಿದ್ರು ನಾಟಕ ಮಾಡಿದ್ರೆ ಗೊತ್ತಿಲ್ಲ. ಮತ್ತೆ ಇನ್ನೊಂದು ವಿಚಾರವೂ ಕೂಡ ಹೈಲೈಟ್ ಆಗುತ್ತೆ ನೋಡಿ, ಪಂಚಾಯಿತಿಯಲ್ಲಿ ರಜತ್ ಅವರಿಗೆ ಅದು ಬೇರೆ ಗೊಣೆಯಿಂದ ಬಿದ್ದಿರುವಂತ ಚೆಂಡು ಅನ್ನೋದು ಗೊತ್ತಿದ್ರೂ ಸಹಿತ ಸುಮ್ನೆ ಇರು ಅಂತ ಭವ್ಯ ಹೇಳಿದ್ರಂತೆ. ಸೊ ಹಂಗಾಗಿ ರಜತ್ ಅವರು ಆ ಆಟವನ್ನ ಮುಗಿಲಿ ಅಂತ ಕೈ ಬಿಟ್ರಂತೆ. ಸೊ ಈ ವಿಚಾರವೂ ಕೂಡ ಕಿಚ್ಚನ ಪಂಚಾಯಿತಿಯಲ್ಲಿ ಹೈಲೈಟ್ ಆಗೋದಿದೆ. ನೋಡೋಣ ಕಿಚ್ಚ ಸುದೀಪ್ ಅವರು ಯಾವ ರೀತಿಯಾಗಿ ಭವ್ಯ ಅವರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡೋಣ. ಅದರ ಜೊತೆಗೆ ಇಲ್ಲಿ ಭವ್ಯ ಅವರು ಈಗ ಮೋಸದಿಂದ ಅವರು ಕ್ಯಾಪ್ಟನ್ ಆಗಿದ್ದುಂಟು, ಅದು 3ನೇ ಬಾರಿಗೆ ಕ್ಯಾಪ್ಟನ್ ಆಗಿ ಮತ್ತೆ ಅವರೇ ಮುಂದುವರಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಮೋಸದ ಆಟ ಅಂತ ಗೊತ್ತಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ವೀಕೆಂಡ್ ನಲ್ಲಿ ಕ್ಯಾಪ್ಟನ್ಸಿ ಆಟವನ್ನ ಏರ್ಪಾಡು ಮಾಡಿ ಆಯೋಜನೆ ಮಾಡಿ ಸ್ಪರ್ಧಿಗಳಿಂದ ಕ್ಯಾಪ್ಟನ್ಸಿ ಆಟವನ್ನ ಮತ್ತೆ ಆಟ ಆಡಿಸಿ ಮತ್ತೆ ಬೇರೆ ಯಾರನ್ನಾದ್ರೂ ಕ್ಯಾಪ್ಟನ್ ಮಾಡ್ತಾರಾ ಕಾದ್ ನೋಡೋಣ. ಹಾಗಾದ್ರೆ ಯಾರಾಗ್ಬೋದು ಕ್ಯಾಪ್ಟನ್, ನಿಮ್ಮ ಪ್ರಕಾರ ಯಾರಾಗಬೇಕು ಅನ್ನೋದನ್ನ ನೀವು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಅದರ ಜೊತೆಗೆ ಇಲ್ಲಿ ಮತ್ತೊಂದು ವಿಚಾರ ಏನು ಅಂತಂದ್ರೆ ಈ ವಾರ ಕಳಪೆ ಇಲ್ಲಿ ಯಾರಿಗೆ ಹೋಗಿದ್ದು ಅಂತಂದ್ರೆ ಈ ವಾರ ಹನುಮಂತನಿಗೆ ಕಳಪೆ ಸಿಕ್ಕಿದೆ. ಸೊ ಕೆಲವರಿಗೆ ಬೇಸರ ಇದೆ, ಯಾಕೆಂತಂದ್ರೆ ಹನುಮಂತ ಡಿಸರ್ವ್ ಕ್ಯಾಂಡಿಡೇಟ್ ಅಲ್ಲ ಕಳಪೆಗೆ, ಅವರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ ಬೇರೆಯವ್ರನ್ನ ಕಂಪೇರ್ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾರು ಬೇರೆಯವರು ಅಂತ ಅಂದ್ರೆ ಇಲ್ಲಿ ತ್ರಿವಿಕ್ರಮ್, ಭವ್ಯ, ಮೋಕ್ಷಿತಾ ಇವರೆಲ್ಲರೂ ಸಹಿತ ನೋಡಿ ಬಂದಿರುವಂತಹ ಅತಿಥಿಗಳಿಗೆ ಇವರು ಮನಸ್ಪೂರ್ವಕವಾಗಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಸೇವೆಯನ್ನ ಸಲ್ಲಿಸಬೇಕು. ಅದರ ಹೊರತಾಗಿ ಇವರು ಗೌತಮಿಗೆ ಇಲ್ಲಿ ತ್ರಿವಿಕ್ರಮ್ ಮತ್ತೆ ರಜತ್ ಇವರಿಬ್ರು ಸೇರ್ಕೊಂಡು ಟ್ಯಾಪ್ ನೀರನ್ನ ಕೊಟ್ಟಿದ್ದಾರೆ, ಅಂದ್ರೆ ಶುದ್ಧವಾದಂತ ನೀರನ್ನ ಕೊಟ್ಟಿಲ್ಲ. ಸೊ ಹಾಗಾಗಿ ಬಂದಿರುವಂತಹ ಅತಿಥಿಗಳನ್ನ ಇವರು ಸರಿಯಾಗಿ ನೋಡ್ಕೊಂಡಿಲ್ಲ. ಸೊ ಈ ಎಲ್ಲ ವಿಚಾರ ಆಗಿರ್ಬೋದು, ಮತ್ತೆ ಅವರನ್ನ ಟಾರ್ಗೆಟ್ ಮಾಡಿರುವಂತದ್ದು, ಮತ್ತೆ ಅವರಿಗೆ ಕಡಿಮೆ ಅಂಕಗಳನ್ನ ಕೊಟ್ಟಿರುವಂತಹ ರೀತಿ, ಸೊ ಇದೆಲ್ಲವನ್ನ ಗಮನಿಸಿ ಕಿಚ್ಚ ಸುದೀಪ್ ಅವರು ವೀಕೆಂಡ್ ನಲ್ಲಿ ಕ್ಲಾಸ್ ತೆಗೆದುಕೊಳ್ತಾರ. ಸೊ ನಿಮ್ ಕಣ್ಣಿಗೆ ಕಳಪೆಯಾಗಿ ನಿಮಗೆ ಹನುಮಂತ ಕಂಡ್ರು ಅಂತ ಅಂದ್ರೆ ನೀವೆಷ್ಟು ಸರಿ ಇದೀರಾ ಅಂತ ಹೇಳಿ ಅವ್ರಿಗೆ ಉಗಿತಾರ ನೋಡೋಣ. ಮತ್ತೊಂದು ಕಡೆ ಇಲ್ಲಿ ಉತ್ತಮ ಆಗಿ ಹನುಮಂತನ ದೋಸ್ತ ಧನರಾಜ್ ಅವರು ಈ ವಾರ ಉತ್ತಮವನ್ನ ಪಡೆದಿದ್ದಾರೆ. ಆದ್ರೆ ಹನುಮಂತನ ದೋಸ್ತ ಧನರಾಜ್ಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಕೂಡ ಸಿಗಲಿದೆ ಅನ್ನೋದಿದೆ. ನೀವೇನ್ ಹೇಳ್ತೀರಾ? ಧನರಾಜ್ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕಾ ಅಥವಾ ಬೇರೆ ಯಾರಿಗಾದ್ರೂ ಸಿಗಬೇಕಾ? ಧನರಾಜ್ ಕಿಚ್ಚನ ಚಪ್ಪಾಳೆಗೆ ಡಿಸರ್ವ್ ಇದಾರಾ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು ವಿಚಾರ ಏನು ಅಂತಂದ್ರೆ ಇಲ್ಲಿ ಹನುಮಂತ ಈ ವಾರ ಸ್ವಲ್ಪ ಕುಗ್ಗೋಗಿದ್ದಾರೆ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಸುದೀಪ್ ಅವರು ಅವ್ರನ್ನ ಮತ್ತೆ ಮೋಟಿವೇಟ್ ಮಾಡ್ತಾರಾ ನೋಡೋಣ ಅಂತ ಹೇಳೋಣ. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಚೈತ್ರ ಅವರು ತುಂಬಾ ಕುಗ್ಗಿದಂಗೆ ಕಾಣಿಸ್ತಾ ಇತ್ತು ಸ್ಟಾರ್ಟಿಂಗ್ ಆರಂಭದಲ್ಲಿ. ಆದ್ರೆ ಅವರು ದೇವರ ಮುಂದೆ ಕುತ್ಕೊಂಡು ಅವರು ದೇವರಿಗೆ ವರಾನ ಕೇಳಿರುವಂತದ್ದು, ಅಂದ್ರೆ ಚೀಟಿನ ಬರೆದಿಟ್ಟು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಅವರು ಆತ್ಮ ಅವಲೋಕನೆ ಮಾಡ್ಕೊಂಡಿರುವಂತದ್ದು, ದೇವರಿಗೆ ಪ್ರಶ್ನೆಯನ್ನ ಕೇಳಿರುವಂತದ್ದು, ದೇವರಿಂದ ಉತ್ತರವನ್ನ ಪಡೆದಿರುವಂತದ್ದು, ಆ ವಿಚಾರವೂ ಕೂಡ ಕಿಚ್ಚನ ಪಂಚಾಯಿತಿಯಲ್ಲಿ ಮೆನ್ಷನ್ ಆಗಲಿದೆ. ನೋಡೋಣ ಅದಕ್ಕೆ ಚೈತ್ರ ಅವರು ಏನ್ ಹೇಳ್ತಾರೆ ಅನ್ನೋದನ್ನ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ಈ ರಿವ್ಯೂ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.